ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಹಿಂದಿನ ವಿಡಿಯೋ ನೋಡಿದ್ರಿ, ಸಿ ಕೆನೋ ಗಾಡಿ ಡೆಲಿವರಿ ತೊಗೊಂಡ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೆ ಸಿ ಕೆ ಗಾಡಿ ತೊಗೊಳ್ತಾನೆ ಅಂದ್ಬಿಟ್ಟು. ಮತ್ತು ನಾವೆಲ್ಲ ಆಕ್ಸರೀಸ್ ಹಾಕ್ಸೋಳಕ್ಕೆ. ಸೊ ನೋಡಿ, ಹೊಸ ಗಾಡೀಲಿ ರೆಡಿ, ಮನೆ ಹತ್ರ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾನೆ. ಹಲೋ, ಓ ಊನಿ ಹೊಸ ಗಾಡಿ ಏನು ಫುಲ್ಲು ಲಕ ಲಕ ಅಂತಿದೆ. ಚಿನ್ನಾರಿ ಎಲ್ಲ ಯಾಕೋ ಕ್ಯಾಮ್ರಾ ಹಾಕ್ಕೊಂಡಿಲ್ಲ? ಕ್ಯಾಮ್ರಾ ಮೊಬೈಲಲ್ಲ, ಬೇರೆ ಹೆಲ್ಮೆಟ್ ಹಾಕೋಬೇಕಿತ್ತು. ಸ್ಪೇರ್ ಪಾರ್ಟ್ಸ್ ಎಲ್ಲ ಕಾಣಿಸ್ತಾ ಇದೆ, ಎಲ್ಲ ಕೇಬಲ್ಗಳೆಲ್ಲ ಕಾಣಿಸ್ತೈತೆ. ಏನು ಹೇಳಿದ್ರು ಏನಾದ್ರು ಒಂದು ಹೇಳ್ತೀರಿ. ಊನಿ ಅಷ್ಟೇ, ಶೆಡ್ಡು ರೆಸ್ಟು ಕೊಡೋ, ಸ್ವಲ್ಪ ರಿಟೈರ್ಮೆಂಟ್ ಕೊಡೋ. ಊನಿಗೆ ರಿಟೈರ್ಮೆಂಟು ಅದಕ್ಕೇನಿಲ್ಲ ಕೊಡೋ. ಇನ್ಮೇಲೆ ಏನಿಲ್ಲ, ಇಲ್ಲಿ ಏರಿಯಾದಲ್ಲಿ ಪಾರ್ಕ್ ಗಿರ್ಕ ಕರ್ಕೊಂಡೋಗಿ. ಈ ವಯಸ್ಸಾದ್ರೆ ಹೆಂಗಿರ್ತಾರಲ್ಲ. ಹೌದಾ, ಇದು ಹೈವೇ ರಜಾ, ಅವನು ಆಫ್ ರೋಡ್ ರಜಾ. ಏನಪ್ಪ, ಒಟ್ಟಲ್ಲಿ ಹೆಂಗೋ ಇಬ್ಬರು ಹೊಸ ಗಾಡಿ ತೊಗೊಂಡಿದ್ದೀವಿ. ಸೊ ಇವತ್ತೇನು ವಿಶೇಷ ಅಂದರೆ ಮೋಟೋ ಟಾರ್ಕಿಗೆ ಹೋಗ್ತಾಯಿದ್ದೀವಿ. ಸೊ ಬೈ ಹೇಳಿದರು ಜಾಯದ್ ಬೈ ಅವರು, ಗಾಡಿ ಬಂದ ತಕ್ಷಣ ಡೈರೆಕ್ಟ್ ಇಲ್ಲಿಗೆ ಬರಬೇಕು ಅಂದರು. ಸಿ ಕೆ ಗಾಡಿ ಬಂದ ತಕ್ಷಣ ಇದೆಲ್ಲನಾ ಕಟ್ಕೊಂಬರೋದು, ಬಾಕ್ಸ್ ಹಾಕ್ಬಿಟ್ಟು ಬಂಜಿ ಕೇಬಲ್ ತೊಗೊಳ್ಳೋ. ಕರೆಕ್ಟು, ನೀನು ಇಟ್ಕೊಂಡು ನನಗೊಂದು ಕೊಡು ತೊಗೊಂಬರೋಕ್ಕೆ. ಗಾಡಿ ಬಂಡ್ ಆಗ್ತಿದೆ. ಓಕೆ. ಸೊ ನೋಡಿ ಹೆಂಗಿದೆ, ರೆಡಿ ಟು ರಾಕ್ ದ ರೋಡ್, ರೆಡಿ ಟು ರಾಕ್ ದ ಹೈವೇಸ್, ರೆಡಿ ಟು ರಾಕ್ ದ ಆಫ್ ರೋಡ್ಸ್. ಎಲೆಕ್ಟ್ರಾನಿಕ್ಸ್ ಅಷ್ಟೇ ಡಿಫ್ರೆನ್ಸು ನಮ್ಮ ಗಾಡಿಗೂ ಒಂದು ಗಾಡಿಗೂ. ನೋಡೋಕೆ ಒಂಥರನೇ ಬ್ಲ್ಯಾಕ್ಗೆ ಕಾಣಿಸುತ್ತೆ, ನೈಟ್ ಹೊತ್ತು ಒಂದೇ ಥರ ಕಾಣಿಸುತ್ತೆ. ರಾತ್ರಿ 8 ಗಂಟೆ ಆದಮೇಲೆ ಒಂದೇ ಥರ ಕಾಣಿಸುತ್ತೆ. ಇವತ್ತು ಹೋಗ್ತಾ ಇದ್ದೀವಿ ಮೋಟೋ ಟಾರ್ಕಿಗೆ. ಜಾಯದ್ ಬೈ ಅವರು ಹೇಳಿದರು, ಬನ್ನಿ ಗಾಡಿ ತೊಗೊಂಡ ತಕ್ಷಣ ಡೈರೆಕ್ಟ್ ಇಲ್ಲಿಗೆ ಬರಬೇಕು ಅಂತ ಹೇಳಿದರು. ಸೊ ಇವತ್ತು ಹೋಗ್ತಾ ಇದ್ದೀವಿ, ಹೋಗೋಣ, ಲೆಟ್ಸ್ ಗೋ. ನನ್ನ ಸ್ಪೀಡ್ ನಿಂಗೆ ಹಿಡಿಯೋಕ್ಕಾಗಲ್ಲ ಅಂದರೆ ಒಂಚೂರು ಕಳಿಸ್ಬಿಡು ಹೋಗಲಿ. ಆನ್ ಮಾಡು ಸೇನ್, ಆನ್ ಮಾಡು. ಓಕೆ, ಅವ್ರ ವೈಫ್ ನೋಡ್ತಾರೆ. ಓಕೆ ಮಾಡ್ಕೊಳ್ಳೋಣ. ನಡಿಯಪ್ಪ, ಫ್ಲೈಯಿಂಗ್ ಟ್ರಾವೆಲರು. ನಮಸ್ಕಾರ. ಇದೆಲ್ಲ ಚೆನ್ನಾಗಿ ಲವ್ ಮಾಡ್ತಾನೆ ನೋಡಿ. ಏನು ಇವನು ಏನೋ ಹಾಕ್ಸ್ಬೇಕಂತೆ, ಅದಕ್ಕೆ ಹೋಗ್ತಾ ಇದೀವಿ ಎಲ್ಲ ಒಟ್ಟಿಗೆ. ಬಾ. ಸೊ ಇದೇನು ಅಂದರೆ ಒಂಥರ ಮಜಾ KTM ಓಡಿಸೋದಕ್ಕೆ. ಅಂತಾರಲ್ಲ, ಗಾಡಿ ಏನೇ ಇರ್ಬೋದು, ಬಟ್ ಪವರ್ ಮಾತ್ರ ಮಜಾ. ಸುಮ್ಮನೆ ಹೇಳ್ಬೇಕು. ಬಟ್ ಇದೇನು ಅಂದರೆ ಈ ಥರ ಟ್ರಾಫಿಕ್ಗೆಲ್ಲ ಯೂಸ್ ಆಗಲ್ಲ, ಹೋಯ್ತಾ ಇರಬೇಕು ಸುಮ್ಮನೆ ಹೊಡ್ಕೊಂಡು. ಇದರಲ್ಲಿ ಏನು ಅಂದರೆ ಒಂದು ಒಳ್ಳೆ ಟೈಮ್ ಪಿಕಪ್ ಮಾಡ್ಬೋದು. ಮತ್ತು ಹಂಗೆ ಆಮೇಲೆ ಬಕೆಟ್ ಓಪನ್ ಆಗುತ್ತೆ ಪೆಟ್ರೋಲ್ ಕುಡಿಯೋಕ್ಕೆ. ಎಲ್ಲರೂ ಚೊಂಬಲ್ ಹಾಕ್ತಾಯಿದ್ರೆ ಬೇರೆ ಗಾಡಿಗಳಿಗೆ ಇದು ಬಕೆಟೇ ಓಪನ್ ಆಗಿಬಿಡುತ್ತೆ, ಹಂಗೆ ಹಾಕ್ಕೊಳ್ತಾ ಇರ್ತದೆ. ಸೊ ಹಂಗೆ ಇದು ಒಂದೊಂದು ವಿಷಯದಲ್ಲಿ ಹಂಗೆ ಗೊತ್ತಲ್ಲ, ಪವರ್ ಬೇಕು ಅಂದರೆ ಕಾಂಪ್ರಾಗಬೇಕು ಒಂದೊಂದು ವಿಷಯದಲ್ಲಿ, ಏನು ಮಾಡೋಕ್ಕಾಗಲ್ಲ. ಸೊ ಬಟ್ ನಿಜಾಲು ಬೆಂಗಳೂರು ಸಿಟಿಗಾಗಲಿ ಯಾವುದೇ ಸಿಟಿಗಾಗಲಿ ಲಾಯಕ್ಕಲ್ಲ ಗಾಡಿ. ಹೈವೇಗೆ ಸೂಪರು. ಮತ್ತು ಸೊ ಇದೇ 3 ಜನ ನಾವು ಶಬರಿಮಲೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಇದೇ ಗಾಡೀಲಿ. ನಾನು ಗಾಡಿ ತೊಗೊಂಡ್ಮೇಲೆ ಫಸ್ಟ್ ರೈಡ್ ಮಾಡೋದೇ ಶಬರಿಮಲೆ. ಸೊ ಸಿದ್ಧಾರ್ಥ ಬರ್ತೀನಿ ಅಂತ ಹೇಳೋನೆ, ಫ್ಲೈಯಿಂಗ್ ಟ್ರಾವೆಲರು. ಸೊ ಆಮೇಲೆ ಸಿ ಕೆನೂ ಬರ್ತೀನಿ ಅಂದವ್ರೆ. ಸೊ 3 ADVಲಿ ಶಬರಿಮಲೆಗೆ ಹೋಗ್ತೀವಿ. ಒಳ್ಳೆ ಒಂದು ಮೊದಲು ನಮ್ಮ ಅಯ್ಯಪ್ಪನ ದರ್ಶನ ತೊಗೊಂಡೇ ಹೋಗೋಣ ಅಂತ. ಸೊ ಒಂದು ನಂಬಿಕೆ. ಬಣ್ಣ ಈ ರೋಡ್ ತಾನೇ ಇದ್ದಿದ್ದು.
ಹೇ ಎಲ್ಲ ಗೋಡೆ ಹಾಕ್ಬಿಟ್ಟವ್ರು ಅವರು, ಅದಕ್ಕೆ ಗೊತ್ತಾಗ್ತಿಲ್ಲ. ಇಲ್ಲೇ ಕೊಂಡು ಇದ್ದಿದ್ದು. ಹ್ಞೂ ಅಲ್ಲೋಯ್ತಾರಲ್ಲ, ಅಲ್ಲಿಂದ ಆ ಕಡೆಯಿಂದ ಇದು ರೋಡ್ ಹಾಕ್ಬಿಟ್ಟವ್ರು ನೋಡು. ಹಾಂ ಅಲ್ಲಿ ಯಾರೋ ಹೋದರು. ಅಲ್ಲೋ ಬೀಡಿಯ ಲೇಔಟ್ ಹಾಕ್ಬಿಟ್ಟು ಏನೂ ಗೊತ್ತಾಗ್ತಾಯಿಲ್ಲ ಹೆಂಗೆ ಹೋಗೋದು ಅಂತ. ಹಾಂ ಹಾಂ ಎಲ್ಲಿ? ಹಾಂ ನಾವೇ ಯಾರು ಇರಲ್ಲ ಅಂದ್ಕೊಂಡು ಬಂದು ನೋಡಿದ್ರೆ 1 2 3 4 5 6 7 ಗಾಡಿ ಇದೆ. 7 ಗಾಡಿ ರೆಡಿ ಮಾಡಿಸ್ಬೇಕೀಗ. ಸೊ ಫಸ್ಟ್ ಈ ಥರ ಎಲ್ಲ ಇರಲಿಲ್ಲ ಫಸ್ಟು. ಇವಾಗ ಇವರು ಇದನ್ನೇ ಸಪ್ರೇಟಾಗಿ ಫಿಟ್ಟಿಂಗ್ಸ್ಗೆ ಅಂತ ಬರೀ ಯಾವಾಗಲೂ ಹಾಕಿ ಮಾಡಲ್ಲ, ಬರೀ ಸಾಟರ್ಡೆ ಸಂಡೇ ಅಲ್ವಾ, ಅಲ್ಲ ಫ್ರೈಡೇ ಸಾಟರ್ಡೆ ಮಾತ್ರ ಇವರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಬಂದಿರೋರನ್ನ ಮೋಟೋ ಟಾರ್ಕ್ ಅವರು ಇಲ್ಲಿ ಇದು ಮಾಡ್ತಾರೆ. ಸೊ ನೆಕ್ಸ್ಟ್ ಮೋಸ್ಟ್ ಇವೆಲ್ಲ ಫುಲ್ಲು ಫಿಟ್ಟಿಂಗ್ಸ್ಗೆ ಅಂತಲೇ ಮಾಡ್ತಾರೆ. ಫಸ್ಟ್ ಎಲ್ಲ ಅಲ್ಲಿ ವೇರ್ ಹೌಸಲ್ಲಿ ಮಾಡೋರು. ಸೊ ಇವಾಗ ಇಲ್ಲಿ ಮಾಡ್ತಾರೆ. ಈಗ ತೊಗೊಂಬ ಚೇರ್ ಐತೆ ಕುತ್ಕೋಗು, ಈಗ ಹೋಗು ಕೊಡೋದು ಫುಲ್ಲು. ಇವತ್ತು ನೋಡಿ ಒಂದು ಹೊಸ ಹಿಮಾಲಯನ್ಗಳು 1 2 3 ಇನ್ನೊಂದು 4, ಅಲ್ಲೊಂದು 4 ಬಂದಿದೆ. ಸೊ ಇವಾಗ 4 ಹಿಮಾಲಯನ್ 4 ADV ಒಟ್ಟಲ್ಲಿ ಕಾಂಪಿಟೇಷನ್ ಆಗ್ತದಲ್ಲ. ಸೊ ನಾವು ಬರೀ ADV ಒಂದೇ ಅಲ್ಲ, ಈಗ ಲೇಟೆಸ್ಟಾಗಿ ಬಂದಿರೋವಂಥ ಒಂದು ಹಿಮಾಲಯನ್ ಕೂಡ ಫುಲ್ಲು ಟೋಟಲ್ ಆಕ್ಸರೀಸ್ ಇದೆ. ಹಿಮಾಲಯನ್ದು 450 ಏನು ಬಂದಿದೆಯಲ್ಲ, ಸೊ ನೋಡ್ಬೋದು ಇವಾಗ ಇಲ್ಲಿ ಎಷ್ಟು ಹಿಮಾಲಯನ್ 1 2 3 ಅಲ್ಲೊಂದು 2 ಇದೆ. ಟೋಟಲ್ 5 ಗಾಡಿ ಹಿಮಾಲಯನು, ಲೇಟೆಸ್ಟ್ ಹಿಮಾಲಯನು 450 ಫುಲ್ ಓವರ್ ಆಲ್ ಆಕ್ಸರೀಸ್ ಇದೆ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಬಾಕ್ಸ್ ಎಲ್ಲ ತಂದು ಇಟ್ಟಿದ್ದಾರೆ. ಸೊ ನಿಜವಲ್ಲೂ ಹೊಸ ಹಿಮಾಲಯನ್ಗೆ ಇಷ್ಟೊಂದು ಆಕ್ಸರೀಸು ಇಷ್ಟು ಫಾಸ್ಟಾಗಿ ಮಾಡಿದ್ದಾರೆ ಮೋಟೋ ಟಾರ್ಕ್ ಅವರು, ಸೂಪರ್. ಸೊ ಊಟ ಎಲ್ಲ ಮಾಡ್ಕೊಂಬಂದು ಫೈನಲ್ ಆಗಿ ಇಷ್ಟು ಆಕ್ಸರೀಸು ನಮ್ಮ ಗಾಡಿಗೆ ಇವತ್ತು ಹಾಕ್ಸ್ತಾ ಇರೋದು ಫಿಟ್ಟಿಂಗು. ನೋಡ್ಬೋದು ಇಲ್ಲಿ ಟೋಟಲ್ ಆಗಿ ನನ್ನ ಗಾಡಿಗೆ ಇಷ್ಟು ಆಕ್ಸರೀಸ್ ಹಾಕ್ಸ್ತಾ ಇರೋದು. ಈಗ ಕ್ರ್ಯಾಶ್ ಗಾಡಿಯಿಂದ ಹಿಡಿದು ಟಾಪ್ ರ್ಯಾಕು, ಸ್ಯಾಡಲ್ ಸ್ಟೇ, ಹ್ಯಾಂಡಲ್ ಬರೋದು. ಓಕೆ ಸರಿ ಹಾಕೋಣ ಅದೊಳ್ಳೆ ಗಾಡಿ ಸೈಡ್ಗೆ. ನೋಡಿ ಇಂಜಿನ್ ಡ್ಯಾಶ್ ಪ್ಲೇಟ್ ಇದು. ಸೊ ಕಂಪ್ನಿಯಿಂದ ಇದು ಕೊಟ್ಟಿರ್ತಾರೆ. ಸೊ ಏನು ಅಂದರೆ ಈ ಕಂಪ್ನಿ ಸ್ವಲ್ಪ ಪ್ಲಾಸ್ಟಿಕ್ ಇರುತ್ತೆ, ಇದು ಸ್ವಲ್ಪ ಮೆಟಲ್ ಇರೋದ್ರಿಂದ ನಮಗೆ ಮೇಯ್ನ್ ಇಂಜಿನ್ಗೆ ಪ್ರೊಟೆಕ್ಷನ್ ಇದು. ಮೋಟೋ ಟಾರ್ಕ್ ಡ್ಯಾಶ್ ಪ್ಲೇಟು. ಸೊ ನೋಡ್ಬೋದು ಸಖತ್ತು ಇದೆ. ಸೊ ಹಂಗೆ ಇನ್ನೊಂದು ಹಾಕ್ಸ್ಬೇಕಷ್ಟೆ. ನೋಡಿ ಇದು ನಾವೀಗ ಇನ್ ಕೇಸ್ ಆಫ್ ರೋಡ್ ಮಾಡ್ಬೇಕಾದ್ರೆ ಈ ಮೆಟಲ್ ಇರೋದ್ರಿಂದ ನಮಗೆ ಏನಾದರೂ ಕಲ್ಲು ಟಚ್ ಆಯಿತು ಅಂದರೆ ಸಖತ್ ಸೇಫ್ಟಿ, ಸೈಲೆನ್ಸರ್ಗೆ ಬೀಳಲ್ಲ. ಸೊ ಆಲ್ಮೋಸ್ಟ್ ಇಂಜಿನ್ಗೂ ಪ್ರೊಟೆಕ್ಷನ್ ಇರುತ್ತೆ. ಸೊ ಅವ್ರ ಕಂಪ್ನಿ ಕೊಟ್ಟಿರ್ತಾರೆ, ಅದು ಆಲ್ಮೋಸ್ಟ್ ಪ್ಲಾಸ್ಟಿಕ್ಕು. ಸೊ ನಮಗೆ ಮೇಯ್ನು ಕ್ರ್ಯಾಶ್ ಗಾರ್ಡು, ಬ್ಯಾಶ್ ಪ್ಲೇಟು ತುಂಬ ಮುಖ್ಯ ಯಾವುದೇ ಒಂದು ಗಾಡಿಗಾದರೆ. ಮತ್ತು ಡಿಸೈನು ಚೆನ್ನಾಗಿದೆ ಇದು. ಸೊ ಆಲ್ಮೋಸ್ಟ್ ಸಿಮಿಲರ್ ಟು ಕಂಪ್ನಿ ಥರನೇ ಕಾಣಿಸುತ್ತೆ ನೋಡಿ, ಗೊತ್ತಾಗೋದೇ ಇಲ್ಲ. ಸೊ ನನ್ನ ಗಾಡಿದು ಆಲ್ಮೋಸ್ಟ್ ಎಂಡಿಗೆ ಬಂದಿದೆ, ಆಲ್ಮೋಸ್ಟ್ ಫಿಟ್ಟಿಂಗ್ ಎಲ್ಲ ಆಗಿದೆ. ನನ್ನ ಚೂರು ಆಲ್ಮೋಸ್ಟ್ ಸ್ಕ್ರೂ ಫಿಟ್ಟಿಂಗ್ ಎಲ್ಲ ಟೈಟೆಲ್ಲ ಆಗಿತ್ತು ನೋಡಿ. ಮೋಟೋ ಕ್ರ್ಯಾಶ್ ಗಾರ್ಡ್ ಅಂದರೆ ಮೋಟೋ ಟಾರ್ಕ್ದು ಕ್ರ್ಯಾಶ್ ಗಾರ್ಡು. ಸೊ ನಿಮಗೆ ಇದು ಒಂದು ಏನು ಅಂದರೆ ಇನ್ ಕೇಸ್ ಗಾಡಿ ಬಿತ್ತು ಅಂದರೆ ನಿಮಗೆ ಟ್ಯಾಂಕ್ಗಾಗಲಿ ಇಲ್ಲ ಸೈಡ್ ಫೇರಿಂಗ್ ಆಗಲಿ ಏನಕ್ಕೂ ಆಗಲ್ಲ. ಮತ್ತು ಇಂಜಿನ್ ಪ್ರೊಟೆಕ್ಷನ್ ಇದೆ, ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂದರೆ ಇಂಜಿನ್ ಪ್ರೊಟೆಕ್ಷನು. ಸೊ ಇಂಜಿನ್ಗೆ ಯಾವುದೇ ಥರ ಡ್ಯಾಮೇಜ್ ಇಲ್ಲ. ಮತ್ತು ಸೊ ಆಮೇಲೆ ಸ್ಯಾಡಲ್ ಸ್ಟೇ, ಒಳ್ಳೆ ಒಂದು ಗೇಜ್ ಇರೋವಂಥ ಸ್ಯಾಡಲ್ ಸ್ಟೇ, ಟಾಪ್ ರ್ಯಾಕು. ಆಮೇಲೆ ಇನ್ನೊಂದು 2 ಐಟಮ್ ತೊಗೊಂಡಿದ್ದೀನಿ. ಸೊ ಇಷ್ಟು ನಾನು ಇವಾಗ ನನ್ನ ಗಾಡಿಗೆ ಹಾಕ್ಸಿರೋದು. ಸೊ ADVಲಿ ಇಷ್ಟು ಐಟಮ್ ಇದೆ ಈಗ ಪ್ರೆಸೆಂಟು ಮೋಟೋ ಟಾರ್ಕಲ್ಲಿ. ಸೊ ನಿಮ್ಗೆ ಲುಕ್ ವೈಸ್ ನೋಡ್ಬೋದು. ಸೊ ನನ್ನ ಗಾಡಿ ಫಸ್ಟ್ ಯಾವ ಥರ ಇತ್ತು, ಈಗ ಒಂದು ಲುಕ್ ಬಂದಿದೆ, ಆಲ್ಮೋಸ್ಟು ತುಂಬ ಔಟ್ಲುಕ್ ಸಿಕ್ಕಿದೆ. ಸೊ ವಿತ್ ಸೇಫ್ಟಿ ವಿತ್ ಲುಕ್ಕು ಎರಡೂ ಇದೆ, ಒಂದು ಕ್ವಾಲಿಟಿ ಯೂಸಲ್ ಆಗಲಿ ಪ್ರಾಡಕ್ಟು. ಸೊ ಆಮೇಲೆ ನೋಡ್ಬೋದು. ಸೊ ನಾನು CK ಮಾಡಿಸೋಣ ಅಂತಲೇ ಬಂದಿದ್ದು, ಬಟ್ ನನ್ನ ಗಾಡಿಗೆ ಆಯಿತು CK ಪಾರ್ಸಲ್ ಕಳಿಸ್ತಾ, ಅಂದರೆ ಅವನು ಏರಿಯಾದಲ್ಲಿ ಫಿಟ್ಟಿಂಗ್ ಮಾಡ್ಕೊಳ್ತೀನಿ ಅಂದರೆ, ಯಾಕಂದರೆ ಟೈಮ್ ಇಲ್ಲ. ಸೊ ಟೈಮ್ ಬಂದಾಗಲೇ 4:44. ಸೊ ಇನ್ನೂ ತುಂಬ ಟೈಮ್ ಆಗುತ್ತೆ ಅಂದ್ಬಿಟ್ಟು ಆಗಿಲ್ಲ. ಸಾಕಷ್ಟು ಗಾಡಿಗಳು ಬಂದಿದೆ, ಬರೀ ADV ವೆಹಿಕಲ್ಸ್ಗೆ ಅಂತಲ್ಲ, ಎಷ್ಟೋ ಗಾಡಿಗೆ ಟ್ರಯಾಂಪು, BMW, ಮೀಟಿಯರ್ 650, ಮೀಟಿಯರು, ಆಮೇಲೆ ಎಕ್ಸ್ಪಲ್ಸು. ಸೊ ಮತ್ತು ಇವಾಗ ಬಂದಿರೋ ಲೇಟೆಸ್ಟು 450 ಹಿಮಾಲಯನು, ಮತ್ತು ಹಳೆ ಹಿಮಾಲಯನ್ 411 ಎಲ್ಲ ಪ್ರಾಡಕ್ಟ್ಸ್ ಇದೆ. ಸೊ ನೋಡ್ಬೋದು ಎಷ್ಟು ಜನ ಬಂದು ಇಲ್ಲಿ ಆಕ್ಸರೀಸ್ ಹಾಕ್ಸ್ಕೊಳ್ತಾ ಇದ್ದಾರೆ ಅಂತ. ಸೊ ಇದು ಜಸ್ಟು ಯಾವತ್ತೂ ಇರೋಲ್ಲ, ಯಾವಾಗಲೂ ಆಕ್ಸರೀಸ್ ಹಾಕಲ್ಲ, ಬರೀ ಸಾಟರ್ಡೆ ಫ್ರೈಡೇ ಸಾಟರ್ಡೆ ಮಾತ್ರ ಇವರು ಹಾಕ್ಸೋದು. ಸೊ ಅದು ಲಿಮಿಟೆಡ್, ಅಂದರೆ ಸುಮ್ಮನೆ ಎಲ್ಲರಿಗೂ ಪಬ್ಲಿಕ್ಕಾಗಿ ಎಲ್ಲರಿಗೂ ಇದು ಮಾಡಲ್ಲ. ಸೊ ಲಿಮಿಟೆಡ್, ಯಾರಾದ್ರೂ ತುಂಬ ನಿಯರ್ ಹತ್ರ ಇರೋರು ಯಾರಾದರೂ ಬಂದರೆ ಹಾಕ್ಕೊಡ್ತಾರೆ ಪ್ರಾಡಕ್ಟು. ಸೂಪರ್, ನಿಜವೂ ಒಂದು ಒಳ್ಳೆ ಲುಕ್ ಬಂತು ನನ್ನ ಗಾಡಿಗೆ. ನೋಡೋಣ.
ಹಿಮಾಲಯನ್ 450ಗೆ ಅಂತೂ ಫುಲ್ ಓವರ್ ಆಲ್ ಆಕ್ಸರೀಸ್ ಇದೆ, ಸಖತ್ ಆಕ್ಸರೀಸ್ ಇದೆ. ಫಸ್ಟ್ ಟೈಮು ಗಾಡಿ ಬಂದು ಇಷ್ಟು ಸ್ಪೀಡಾಗಿ ಒಂದು ಮೋಟರ್ ಟಾರ್ಕ್ ಪ್ರಾಡಕ್ಟ್ನ ಹಿಮಾಲಯನ್ 450ಗೆ ಬಿಟ್ಟಿರೋದು. ಬೇರೆ ಯಾವ ಕಂಪ್ನಿಲೂ ಬಿಟ್ಟಿಲ್ಲ. ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ ಅವರು ಇನ್ನೂ ಬಿಟ್ಟಿಲ್ಲ ಅಷ್ಟು ಆಕ್ಸರೀಸ್ ಅಲ್ವನಾ. ಹಿಮಾಲಯನ್ 450ಗೆ ಇಷ್ಟು ಫಾಸ್ಟಾಗಿ ಆಕ್ಸರೀಸು ಮೋಟರ್ ಟಾರ್ಕ್ ಅವರೇ ಅಲ್ವಾ. ಸೊ ಒಂದು ರಾಯಲ್ ಎನ್ಫೀಲ್ಡ್ ಅವರು ಇನ್ನೂ ಮಾಡಿಲ್ಲ ಅನಿಸುತ್ತೆ. ಸೂಪರ್ ಅಪ್ಪ. ಕಾಸ್ಟ್ಲಿ ಇದೆಲ್ಲ, ಕಾಸ್ಟ್ಲಿ ಬಟ್ ಕ್ವಾಲಿಟಿ ಹೆಂಗಿದೆ ಅಂತ ಗೊತ್ತಿಲ್ಲ. ಬಟ್ ಮೋಟರ್ ಟಾರ್ಕ್ ಕ್ವಾಲಿಟಿ ಅಂತ ಗೊತ್ತಲ್ಲ, ನೋಡಿದ್ದೀರಲ್ಲ ನಮ್ಮ ಕೆ ಎಷ್ಟು ಸಲ ಬಿದ್ದೋ ನಾವು, ಆದರೂ ಏನಾಗಿಲ್ಲ. ಸೊ ಅದೆಲ್ಲ ಮೋಟರ್ ಟ್ರಕ್ಕಿಂದನೇ. ಅಲ್ಲ ಆಫ್ ರೋಡ್ ಅಲ್ಲ ಕೊಡೋ, ರೋಡಲ್ಲಿ ಬಿದ್ದಲ್ಲೋ ಸರ್ಚು ಅದು ಲಡಾಖು. ಬಟ್ ಅದೇ ಮೇನ್ ಆಕ್ಸಿಡೆಂಟ್ ಅಲ್ವಾ ನಿನಗೆ. ಎಂಥ ಆಕ್ಸಿಡೆಂಟು, ಗುಡ್ಡ ಗುದ್ದಿ ರೋಡಿಗೆ ಬಿದ್ದು ಎಷ್ಟೋ ಮೀಟ್ರ್ ಹೋಗಿ. ಸೊ ಬಟ್ ಮೋಟರ್ ಟಾರ್ಕಿಂದ ಸಖತ್ ಸೇವ್ ಆಯಿತು 100%. ಸೊ ಅದ್ರದ್ದು ವಿಡಿಯೋ ಅಲ್ಲ, ನೋಡಿ ಹೌದಾ. ಇನ್ನೊಂದ್ಸಲ ನೆಕ್ಸ್ಟ್ ಯಾವಾಗ ಬೀಳ್ತೀಯ? ಕ್ವಾಲಿಟಿ ಟೆಸ್ಟ್ ಮಾಡಕ್ಕೋ ಪ್ರಾಡಕ್ಟ್ನ. ಅಲ್ಲ ಕೊಡೋ, ನೀನು ಬಿದ್ದ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಕೊಡೋ, ನಿಂಗೆ ಬೀಳೋದಲ್ಲ ಈಸಿ. ಈಗ ಯಾರಿಗೆ ಮಗ ಒಂದು ಕಾಫಿ ಬೇರೆ ಮಾಡಿಸೋಣ, ಇವನಿಗೇನು ಸ್ಪೆಷಲಾಗಿ ಕಾಫಿ ಬೇರೆ ಮಾಡಿಸ್ಕೊಂಡು ಕೊಟ್ಟವ್ರೆ. ಎಲ್ಲರೂ ಟೀ ಕುಡಿದಿರ್ತಾನೆ, ಏನೋ ಮಾಡಲ್ಲ. ಕೆ ಈಗ ಹೊಡ್ತವನೆ, ನನ್ನ ಜೊತೆನೇ ಬಂದ, ಆದರೆ ಈಗ ನನ್ನ ಬಿಟ್ಟು ಹೋಗ್ತಾನೆ. ಒಟ್ನಲ್ಲಿ ಒಂದು ಹಾಡು ನೆನಪಾಗುತ್ತೆ, ಬಂದಿದ್ದು ಒಬ್ಬನೇ ಹೋಗೋದು ಕೂಡ ಒಬ್ಬನೇ, ಅವರು ಇವರು ಬರ್ತಾರೆ ಕೆಲಸ ಆಗೋ ತಕ್ಕ ಇರ್ತಾರೆ. ಸೊ ಹಿಂಗೆ ಹೋಗಿ ಓಟ್ ಬರೋ, ಆಯ್ತು ಹೋಗೋ, ಸ್ಟಾರ್ಟ್ ಮಾಡಿ ಹೆಲ್ಮೆಟ್ ಹಾಕೊಂಡಿದ್ದೇನೆ ಹೋಗ್ತೀಯ ಅಂತ ಅರ್ಥ. ಜೊತೆಲೇ ಬಂದೆ ತಾನೆ ನೀನು, ಜೊತೆಲೇ ಬಂದೆ ತಾನೆ, ಯಾಕೆ ಹೋಗ್ತಾ ಇದೆಯಾ? ಎಲ್ಲರೂ ಒಂದ್ಸರಿ ಟೈಮ್ ಆದ್ಮೇಲೆ ಹೋಗ್ಲೇಬೇಕು, ಯಾರು ಅಂತ ತಡೆಯೋಕ್ಕಾಗಲ್ಲ. ಆಯ್ತು ಅಪ್ಪ, ಓಟ್ ಬಾ. ಮಂಗ್ಳೂರ್ಗೆ ಹೋಗ್ತಾನೆ. ಈ ಗಾಡೀಲಿ ಹೋಗ್ತಾ ಇದೆಯಾ ಕಾರಲ್ಲ? ಸರಿ ಆಯಿತು, ಹುಷಾರು. ಏನಾದರೂ ಫೋನ್ ಮಾಡು. ಇಲ್ಲ ನೆಕ್ಸ್ಟ್ ಸ್ವಿಚ್ ಆಫ್ ಮಾಡ್ಕೋತೀನಿ, ಅದಕ್ಕೆ ನೆಕ್ಸ್ಟ್ ಕಾಲೇ ಸ್ವಿಚ್ ಆಫು. ಏನಕ್ಕೋ ಮಾಡೋರು ಹೇಳ್ಬಿಟ್ಟು. ಸೊ ಅವ್ನು ಆಕ್ಸರೀಸ್ ಹಾಕ್ಸ್ಕೊಳಕ್ಕಾಗಲಿಲ್ಲ, ಎಲ್ಲ ಪಾರ್ಸಲ್ ತೊಗೊಂಡೋಗಿದ್ದಾನೆ ದೋಸೆ ಥರ, ಒಂದು ಪಾರ್ಸಲ್ ಮನೆಗೆ ಅಂತ. ಸೊ ನಾನೆಲ್ಲ ಇಲ್ಲೇ ಫಿಟ್ಟಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಓಕೆ ನೋಡೋಣ. ನನ್ನ ಜೊತೆ ಒಬ್ಬ ಸಿದ್ಧಾರ್ಥ ಇದ್ದಾನೆ, ಇವನಾದರೂ ಇದ್ದಾನಲ್ಲ, ಅದೇ ಬೇಕು, ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಕೊಡು. ಹೋಗ್ತಾ ಸಾಫ್ಟ್ ಐಸ್ ಕ್ರೀಮ್ ಕೊಡಿಸ್ತೀನಿ, ತಿನ್ಕೊಂಡು ಹೋಗು. ಇಲ್ಲ ಮನೆಗೆ ಹೊರಟೋಗ್ತಾನೆ. ಇದೊಂದು ಸಖತ್ತು ಕಷ್ಟ ಕೊಡ್ತಾ ಇದೆ ಒಂದು ಫಿಟ್ಟಿಂಗ್ ಮಾಡೋದು, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ತುಂಬ ಅವ್ರಿಗೆ ಪಾಪ ಇದೇ ಒಂದು ಕೆಲಸ ತುಂಬ ಟೈಮ್ ತೊಗೊಬಿಡ್ತು. ಫೈನಲಿ ನನ್ನ ಗಾಡಿಗೆಲ್ಲ ಆಕ್ಸರೀಸ್ ಎಲ್ಲ ಕೆಲಸ ಆಯಿತು. ಸೊ ಇನ್ನೇನು ಆಲ್ಮೋಸ್ಟ್ ಏನಿಲ್ಲ, ಸಣ್ಣ ಪುಟ್ಟ ಇದೆ, ಬೇಕಾಗಿರೋವಂಥದ್ದು ಹಾಕ್ಸ್ಕೊಳ್ತೀನಿ. ಓವರಾಲ್ ನನ್ನ ಗಾಡಿಗೆ ಮೋಟರ್ ಟಾರ್ಕ್ ಆಕ್ಸರೀಸ್ ಹಾಕ್ಸ್ಕೊಂಡಿದ್ದೀನಿ. ನೋಡ್ಬೋದು, ಕ್ರ್ಯಾಶ್ ಗಾರ್ಡು, ಸ್ಯಾಡಲ್ ಸ್ಟೇ, ಟಾಪ್ ರ್ಯಾಕು ಮತ್ತು ಬ್ಯಾಸ್ ಪ್ಲೇಟು, ಫಾಗ್ ಲ್ಯಾಂಪ್ದು ಹೋಲ್ಡರ್ ಇಟ್ಕೊಂಡಿದ್ದೀನಿ. ಬಟ್ ಫಿಟ್ಟಿಂಗ್ ಮಾಡಿಸ್ಕೊಂಡಿಲ್ಲ. ಸೊ ಮನೆಗೆ ಹೋಗಿ ಮಾಡಿಸ್ಕೊಳ್ತೀನಿ. ಸೊ ಟೈಮ್ ಆಗಿಬಿಟ್ಟಿತ್ತು, ಹೋಗ್ತಾಯಿದ್ದೀವಿ. ಇನ್ನೂ ಮನೆಗೆ ಹೋಗಬೇಕು, 20 ಕಿಲೋಮೀಟ್ರು. ಓಕೆ ಬ್ರೋ, ಬರಲಾ? ಥ್ಯಾಂಕ್ ಯು. ಸರಿ, ಓಕೆ. ಕಿರಣ್ ಅವ್ರಿಗೆ ಹೇಳಿ ಹೋಗ್ತೀವಿ ಅಂತ. ಓಕೆ, ಲೆಟ್ಸ್ ಗೋ. ಸ್ವಲ್ಪ ಒಳ್ಳೆ ಲುಕ್ ಬಂದಿದೆ. ಸೊ ಟೂರಿಂಗಿಗೆ ಏನು ಬೇಕೋ ಎಲ್ಲ ಹಾಕ್ಸ್ಕೊಂಡಿದ್ದೀನಿ, ಸೇಫ್ಟಿಗೆ ಮತ್ತು ಟೂರಿಂಗ್ಗೆ. ಓಕೆ, ಥ್ಯಾಂಕ್ ಯು ಮೋಟರ್ ಟಾರ್ಕ್. ಜಾಯದ್ ಬಾಯ್ ಥ್ಯಾಂಕ್ ಯು. ಬರಲಾ ಬ್ರೋ? ಥ್ಯಾಂಕ್ ಯು. ಹಾಂ ಹೇಳಿ ಜಾಯದ್ ಬಾಯ್ಗೆ ಹೇಳ್ಬಿಡಿ. ಹಾಂ ಓಕೆ, ಎಲ್ಲ ಆಗಿದೆ. ಅವ್ರು ಮಾಮೂಲಿ ತೊಗೊಂಡೋಗಿದ್ದಾರೆ, ಆ್ಯಕ್ಚುಲಿ ಟೈಮ್ ಆಯ್ತಲ್ಲ. ಸರಿ, ನೋಡಿ ಮೋಟರ್ ಟಾರ್ಕ್ನೇ ಫ್ಯಾಕ್ಟ್ರಿನೇ ತೊಗೊಂಬಂದ್ಬಿಟ್ಟಿದ್ದೀವಿ ಇಲ್ಲಿಗೆ. ಎಲ್ಲ ಗಾಡಿಗೆ ಆಟೋಗೆ ಹಾಕ್ಸ್ಬಿಟ್ಟು ಫುಲ್ಲು ಫಿಟ್ಟಿಂಗ್ ಮಾಡಿಸ್ತಾಯಿದ್ದೀವಿ. ಗಾಡಿ ಅಲ್ಲಿ ಬಂತು, ಫಿಟ್ಟಿಂಗ್ ಮಾಡೋಕ್ಕೆ ಇಲ್ಲಿ ಕಳಿಸಿದ್ದೀವಿ. ನಂದು ಅಲ್ಲಿ ಫಿಟ್ಟಿಂಗ್ ಆಯಿತು. ಇನ್ನೊಂದು ಸಿಕೆದು ಬಂದಿದೆಯಾ? ಹಾಂ ನೋಡಿ, ಸಿಕೆದು ಇಲ್ಲೇ ಬಂದಿದೆ. ಓಕೆ, ಯಾರು ಅಲ್ಲಿ ಕೂತಿರೋದು? ಓಹ್, ಬಂಡೀಪುರದವರ ಕಲ್ಕಿ. ಹಾಂ, ನಾವು ಮರೆಯಲ್ಲ ಗುರು. ರೆಕಗ್ನೈಸೇಷನ್ ಅದೇ ತಾನೇ ಕೊಟ್ಟಿರೋದು ನಮಗೆ. ನಿನಗೆ ಅದೇ ಕೊಟ್ಟಿರೋದು, ನನಗೆ ಬೇರೆ ಕೊಟ್ಟಿದೆ ಅಷ್ಟೇ. ಓಕೆ, ಸೊ ಸ್ನೇಹಿತರೆ, ಈ ಒಂದು ನನ್ನ ಗಾಡಿಗೆ ಆಕ್ಸರೀಸ್ ಹಾಕ್ಸೋ ಒಂದು ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ.
ಸೊ ನಂದೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಆಯಿತು. ಸಿ ಕೆ ಗಾಡಿದೆಲ್ಲ ಇಲ್ಲಿ ಬಂದಿದೆ, ಇಲ್ಲಿ ಬಂದು ಇಲ್ಲಿ ಫಿಟ್ಟಿಂಗ್ ಮಾಡ್ಕೊಳ್ತಾನೆ, ಯಾಕಂದರೆ ಟೈಮ್ ಆಗಿಲ್ಲ. ಸೊ ಮತ್ತು ಹಂಗೆ ಇನ್ನು ನಮ್ಮ ಕ್ಲಬ್ ಅವ್ರದ್ದು ಯಾರ್ದು ಹಿಮಾಲಯನ್ ಇದು, ಅವ್ರ ಗಾಡಿಗೂ ಫುಲ್ಲು ಟೋಟಲ್ ಆಕ್ಸರೀಸು ಅಲ್ಲಿಂದನೇ ಆಟೋದಲ್ಲಿ ಹಾಕ್ಕೊಂಬಂದು ತೊಗೊಂಡೋಗಿದ್ದೀವಿ. ಇಲ್ಲೇ ಬಂದ್ರಲ್ಲ ಗುರೂಜಿ ಅವ್ರದ್ದು, ಇವ್ರದ್ದೇ ಫುಲ್ಲು ಆಕ್ಸರೀಸ್ ಎಲ್ಲ ಹಾಕ್ಸ್ತಾ ಇರೋದು. ಅಲ್ಲಿ ಬಂದು ಕಲೆಕ್ಟ್ ಮಾಡಿಕೊಂಡ್ರು. ನಂದೆಲ್ಲ ಆಯಿತು. ಇಲ್ಲ, ಯಾರೂ ಬಂದಿಲ್ಲ. ಸೊ ಓಕೆ, ಮತ್ತೊಂದು ಲಾಗಲ್ಲಿ ಸಿಗೋಣ. ಸೊ ನೆಕ್ಸ್ಟು ಲಾಗಲ್ಲಿ ನಾನು ನನ್ನ ಗಾಡಿಗೆ ಒಂದು ಪೆಟ್ ನೇಮ್ ಇಡ್ತಾಯಿದ್ದೀನಿ, ಆ ಒಂದು ಲಾಗ್ ಇರುತ್ತೆ. ಸೊ ಏನಕ್ಕೆ ಇಡ್ತೀನಿ, ಏನು ಹೆಸರು ಎಲ್ಲ ಲಾಗಲ್ಲಿ ನೋಡ್ತೀರಾ. ಜಿಂಕೆ ವಿತ್ತು ಇನ್ನೊಂದು ನನ್ನ ಹೊಸ ಗಾಡಿ ಜೊತೆ. ಓಕೆ, ಎಲ್ಲರಿಗೂ ಬಾಯ್, ಸಿಗೋಣ ಮತ್ತೊಂದು ಲಾಗ್.